ನಾವು ಮೇ 13ಕ್ಕೆ ಹೇಳಿದ್ದೇನು ಅಂದರೆ 2023ರಲ್ಲಿ ನೀವು ಪೋಸ್ಟಲ್ ಬ್ಯಾಲೆಟ್ಗಳನ್ನು ಬೆಳಿಗ್ಗೆ 8 ಗಂಟೆಯಿಂದ 9-9:30 ಮಧ್ಯದಲ್ಲಿ, ನಿಮಗೂ ಗೊತ್ತು, ನಿಮ್ಮ ಟಿವಿನಲ್ಲಿ ಅದೇ ಬರ್ತಾ ಇರ್ತದೆ. ಈಗ ಅಂಚೆ ಮತಪತ್ರಗಳ ಎಣಿಕೆ ನಡೆಯುತ್ತಿದೆ, ಈಗ ಅದು ಮುಗೀತು ಅಂತ. ಇವರು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದವರು ಸಂಜೆ 4:45 ಗಂಟೆ ತನಕ ಅಂಚೆ ಮತಪತ್ರದ ಕೌಂಟಿಂಗ್ ಯಾಕೆ ಇಟ್ಕೊಂಡಿದ್ರು? ಇದನ್ನೇ ನಾವು ಕೋರ್ಟಲ್ಲಿ ಕೇಳಿದ್ದು. ಕೋರ್ಟಲ್ಲಿ ಅವರೂ ಒಪ್ಕೊಂಡಿದ್ದಾರೆ, ಹೌದು ನಾನು ಅದನ್ನು ಲೇಟಾಗಿ ಮುಗಿಸ್ದೆ, ನಾನು ಸಾಯಂಕಾಲಕ್ಕೆ ಮುಗಿಸ್ದೆ ಅದನ್ನು ಅಂತ. ಅಷ್ಟೊತ್ತು ತನಕ ಇಟ್ಕೊಂಡಿದ್ರ ಪರಿಣಾಮ ರಾಜ್ಯದಲ್ಲಿ 135 ಸೀಟ್ ಬಂದಿದ್ರ ಪರಿಣಾಮ ಇವ್ರಿಗೆ ಅನ್ಸ್ಬಿಡ್ತು, ಅವರು ಮನುಷ್ಯರಲ್ಲ, 136ನೇದು ನಾನೊಂದು ಕಳಿಸಿದ್ರೆ ಅಂಥೇಳಿ ಅವರಿಗೆ ಕಡಿಮೆ ಬಂದ ಮತಗಳನ್ನು ಇನ್ವೆಲಿಡ್ ಆಗಿ, ಅಂದರೆ ಮಲ್ಟಿಪಲ್ ಮಾರ್ಕ್ ಆಗಿ ಇದ್ದಂಥ ಬಂಡಲ್ಗಳನ್ನು ಎತ್ತಿ ಅವರಿಗೆ ಟಾಪಪ್ ಫುಲ್ ಮಾಡಿ ಗೆಲ್ಸಿದ್ದಾರೆ. ಕೌಂಟಿಂಗಿಗೆ ಹೋದಾಗ 25ಕ್ಕೆ 25 ಇನ್ವ್ಯಾಲಿಡ್ ಬರ್ತಾ ಇತ್ತು ಅಂದರೆ ನೀವು ಹಾಕಿರೋದೇ ಇನ್ವ್ಯಾಲಿಡ್ ಬಂಡಲ್ ಆದರೆ ಅದು ಅದೇ ಬರುತ್ತೆ, ಬೇರೆ ಬರೋಕ್ಕೆ ಸಾಧ್ಯ ಇಲ್ಲ. ಈ ಕಂಪ್ಲೇಂಟನ್ನು ನಾವು ಮಾಡಿದ್ದು ಯಾವತ್ತು ಅಂದರೆ 2023 ಮೇ 13ಕ್ಕೆ. ಹಾಗಾಗಿ ನನಗೆ ನ್ಯಾಯ ಸಿಕ್ಕಿದೆ. ಅವರು ಮತ್ತೆ ಹೇಳ್ತಾ ಇದ್ದಾರೆ, ಈ ಇದರಲ್ಲಿ ಏನು ಎಫ್ಐಆರ್ ಮಾಡಿದ್ದಾರೆ ಅದು ಕಾನೂನು ಬಾಹಿರವಾಗಿದೆ. ಮತ್ತು ಈಗ ನಾನು ಮಾಧ್ಯಮದಲ್ಲಿ ಟಿವಿಯಲ್ಲಿ ನೋಡ್ತಾ ಇದ್ದೆ, ಅಲ್ಲಿ ಷಡ್ಯಂತ್ರ ಆಗಿದೆ, ನಾವು ಕರ್ನಾಟಕ ಸರ್ಕಾರದಿಂದ ಎನ್ಕ್ವೈರಿ ಮಾಡ್ತೀವಿ. ಕರ್ನಾಟಕ ಸರ್ಕಾರದಿಂದ ನೀವು ಎನ್ಕ್ವೈರಿ ಮಾಡೋಕ್ಕೆ ಚುನಾವಣಾ ಆಯೋಗ ಮಾಡಬೇಕಾಗಿರೋ ಕೆಲಸ ಅದು. ನೀವು ನಮ್ಮನ್ನು ಬೆದರಿಸುವಂಥ ಕಾರ್ಯಕ್ರಮ ಮಾಡೋದು ಇವೆಲ್ಲ ಮಾಡಬೇಡಿ ದಯವಿಟ್ಟು. ನೀವು ನಮಗೂ ಮಂತ್ರಿ, ನೀವು ನಮಗೂ ಉಪಮುಖ್ಯಮಂತ್ರಿ ಇದ್ದೀರಿ. ನಿಮಗೆ ನಾನು ಕೈ ಮುಗಿದು ಹೇಳ್ತೇನೆ, ಈ ಥರದ ಹಠನೆಲ್ಲ ಕೈ ಬಿಡಿ. ನೀವೀಗ ನಾನು ಗೆಲುವಾಗಿದೆ, ಕ್ಷೇತ್ರದ ಅಭಿವೃದ್ಧಿಗಾಗಿ ಕೆಲಸ ಮಾಡೋಣ ಅಂತ ಹೇಳಿ ಅವ್ರ ಹತ್ರ ಕೇಳ್ತೇನೆ. ಅವ್ರು ಹೇಳಿದ್ದಾರೆ ಸರ್, ನೀವು ಮೊದಲಿಂದನೂ ಆಸ್ತಿ ಇಟ್ಕೊಂಡು ಕಿರುಕುಳ ಕೊಡ್ತಿದ್ರಂತೆ, ತೊಂದರೆ ಕೊಡ್ತಿದ್ರಂತೆ, ದೊಡ್ಡ ಮಟ್ಟದ ಕೈ ಮಾಡಿದಾರೆ ಮಾತ್ರ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಸರ್. ಅಲ್ಲ, ಈಗ ನನಗೆ ಅರ್ಥ ಆಗದೆ ಇರೋ ಸಬ್ಜೆಕ್ಟ್ ಇದೆ. ಈಗ ಸ್ಟ್ರಾಂಗ್ ರೂಮ್ ಬೆಳಗ್ಗೆ 7 ಗಂಟೆಗೆ ಓಪನ್ ಮಾಡಿದಾಗ ಅದರ ಫ್ರಂಟ್ ಡೋರಿನ 2 ಬೀಗಗಳು ಇಂಟ್ಯಾಕ್ಟ್ ಇತ್ತು, ಕ್ಲಿಯರ್ ಇತ್ತು. ಒಳಗೆ ಎಂಟ್ರಿ ಆದ ಕೂಡಲೇ ನಾನು ಕೇಳಿದೆ, ಇದೇನು ಈ ಟ್ರಂಕ್ಗಳೆಲ್ಲ ಈ ಥರ ಬಿದ್ದಿದಾವಲ್ಲ ಅಂತ. ಅಯ್ಯೋ, ರಾತ್ರಿ 12 ಗಂಟೆ ಆಗುತ್ತೆ ಸರ್, ಕೌಂಟಿಂಗ್ ಮುಗಿದು ಊಟನೂ ಆಗಿರಲಿಲ್ಲ, ತಗೊಂಬಂದು ಎಸ್ತ್ ಹೋಗಿರ್ತಾರೆ ಅಷ್ಟೇ. ಅವತ್ತಿರೋ ಅಧಿಕಾರಿ ಇವರು ಡಿ ದರ್ಜಿಯವ್ರು ಮಾಡಿರ್ತಾರೆ, ಸ್ವಾಭಾವಿಕವಾಗಿ ಹಾಕೋಗಿರ್ತಾರೆ. ಅಂದ್ರೆ ಮತ್ತೆ ನಮ್ಮ ಬ್ಯಾಲೆಟ್ ಒಂದೇ, ಅದನ್ನು ಕರೆಕ್ಟಾಗಿ ಸೇಫಾಗಿ ಒಂದು ಟ್ರಂಕಲ್ಲಿ ಹಾಕಿ ಇಟ್ಟಿರ್ತಾರೆ, ಅದನ್ನು ಫಸ್ಟ್ ಇಳಿಸಿರ್ತಾರೆ ಅಂತಂದ್ರು, ತೋರಿಸಿದ್ರು. ಅಲ್ಲಿ EVMಗಳನ್ನು ಇಟ್ಟು ಅದರ VVPATಗಳ ಟ್ರಂಕ್ ಇದಾವಲ್ಲ ಅದರೊಳಗಡೆ ನಾನು ಕೇಳಿದೆ, ಅಲ್ಲ ರೀ ಇವಕ್ಕೂ ಯಾವಕ್ಕೂ ಬೀಗ ಎಲ್ಲ ಒಡ್ಕೊಂಬಿದ್ದಂಗೆ ಇದಾವಲ್ರಿ ಅಂದೆ. ಇವತ್ತು ನಿಮ್ಮದು ಆ ಸಬ್ಜೆಕ್ಟೇ ಅಲ್ಲಲ್ಲ ಸರ್, ನಿಮ್ಮ ಸಬ್ಜೆಕ್ಟ್ ಇಷ್ಟೇ ಅಲ್ಲ ಅಂದರು.